ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫೆಬ್ರವರಿ 10ಕ್ಕೆ ನಿಮ್ದು ಅಫಿಷಿಯಲ್ ಆಗಿ ಎಕ್ಸಾಮ್ ಕೂಡ ಮುಗಿದಿದ್ದು 32,438 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರ್ತಾ, ಸೇಫ್ ಸ್ಕೋರ್ ಎಷ್ಟು, ಅದೇ ರೀತಿ ಈಗ ಹೊಸದಾಗಿ 2026ರಲ್ಲಿ ನೇಮಕಾತಿಯಾಗಿದ್ದು 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಇರುತ್ತೆ, ಏನಾದ್ರು ಡೇಟ್ ಏನಾದ್ರು ಫಿಕ್ಸ್ ಆಯ್ತಾ ಅಂತ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದರೆ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದನ್ನ ನೋಟ್ಸ್ ನಾವು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡ್ರಿ, GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ನೋಡಿದ್ದನ್ನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ಈ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾರೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ. 1 ಮಂತಿಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ GK, ಸೈನ್ಸು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ನೋಡ್ರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಸ್ನೇಹಿತರೆ, ನೀವೇನಾದ್ರೂ 2026ರಲ್ಲಿ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಸಿಲೆಬಸ್ GK ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್, ಸೈನ್ಸ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ. ಇದು ಬಂದು ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ ಸ್ಪೆಷಲ್ ಆಫರ್ ಇರುತ್ತೆ. ಆಫರ್ ಮುಗಿಯುವಷ್ಟರೊಳಗೆ ಆದಷ್ಟು ಬೇಗ ಹೋಗಿ ನೋಟ್ಸ್ ಅನ್ನ ತೆಗೆದುಕೊಳ್ಳಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಿ ಕೊಡಲ್ಲ ಅಂತ ಅನ್ಕೋತೀನಿ. ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದ್ರೂ ಕೊಟ್ರೆ ಅಲ್ಲೇ ತಗೋರಿ. ಇಷ್ಟೆಲ್ಲ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಎಕ್ಸಾಮ್ ಮುಗಿಯೋರಿಗೆ ಕೊಡಲ್ರಿ ಅಲ್ಲಿ. ಸೊ ಅಷ್ಟು ಕಡಿಮೆಗೆ ಎಲ್ಲರೂ ಸಿಕ್ಕೋದ್ರೆ ಅಲ್ಲೇ ತಗೋರಿ. ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದ್ರೆ, ಸ್ನೇಹಿತರಿಗೆ ಆಲ್ರೆಡಿ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ 32,438 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಫೆಬ್ರವರಿ 10ಕ್ಕೆ ಮುಗಿದಿತ್ರಿ. ಫೆಬ್ರವರಿ 20 ಒಳಗಡೆ ನಿಮ್ದು ಆಲ್ರೆಡಿ ಕೀ ಆನ್ಸರ್ ಅನ್ನ ಕೂಡ ಬಿಟ್ಟಿದ್ರಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರುತ್ತಾ, ಅದೇ ರೀತಿ ಫಿಸಿಕಲ್ಗೆ ಸಂಬಂಧಿಸಿದಂತೆ ಯಾರೆಲ್ಲ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಂತ ನೋಡೋದಾದ್ರೆ, ಸ್ನೇಹಿತರೆ ರಿಸಲ್ಟ್ ನೋಡ್ರಿ, ಇದೇ RRB ಇಲಾಖೆದವರು ಬೇರೆ ಬೇರೆ ಹುದ್ದೆಗಳನ್ನ ಕರೆದಿದ್ರು. ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಕಡಿಮೆ ಅಂದ್ರೂ ಕೂಡ ಒಂದು 80ರಿಂದ 90 ದಿನ ಆದ್ರೂ ಕೂಡ ತೆಗೆದುಕೊಂಡಾರಿ. ಪ್ರತಿಯೊಂದು ನೇಮಕಾತಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಬಿಡ್ಬೇಕಂದ್ರೆ ಎಷ್ಟು ದಿನ ತಗೊಂಡಾರ ಅವರು? 80ರಿಂದ 90 ದಿನ ತೆಗೆದುಕೊಂಡಾರಿ. ಸೊ ಹಾಗಿದ್ರೆ RRB ಗ್ರೂಪ್ ಡಿಗೂ ಕೂಡ ಇಷ್ಟ ದಿವಸ ತಗೋತಾರ ಅಂತ ನಿಮ್ಮಲ್ಲಿ ಸಾಕಷ್ಟು ಅನುಮಾನ ಉಂಟಾಗೈತ್ರಿ. ಯಾಕಪ್ಪ ಅಂದ್ರ ಎಕ್ಸಾಮ್ ನಡೆಯಕ 1 ವರ್ಷ ತಗೊಂತಾರ, ಮತ್ತ ನೋಡು ಗ್ಯಾಪ್ ಕೊಟ್ಟು ಎಕ್ಸಾಮ್ ನಡೆಸ್ಯಾರ, ಇನ್ನ ರಿಸಲ್ಟ್ ಹತ್ರ 1 ವರ್ಷ ತಗೋತಾರ ಅಂತೇಳಿ ಎಲ್ಲರೂ ಕೂಡ ಕಳವಳ ಉಂಟಾಗಿತ್ರಿ. ನೋಡ್ರಿ ಸ್ನೇಹಿತರೆ, ಈಗ ಆಲ್ರೆಡಿ ನಿಮ್ದು ಕೀ ಆನ್ಸರ್ ಬಿಟ್ಟ 1 ಮಂತ್ ಐತ್ರಿ. ಇನ್ನ ಹಾಗಿದ್ರೆ ರಿಸಲ್ಟ್ ಬಗ್ಗೆ ಸಾಕಷ್ಟು ಜನ ಕಾಯಕತ್ತೀರಿ. ರಿಸಲ್ಟ್ ನೋಡ್ರಿ, ನಿಮ್ದು ಅದ್ರ ಗತಿನೇ 80-90 ದಿವಸ ತಗೊಂಗಲ್ರಿ. ಕೇವಲ ಒಂದು 50ರಿಂದ 60 ದಿವಸ ತಗೊಂಡು ನಿಮ್ದು ರಿಸಲ್ಟ್ ಅನ್ನ ಪ್ರಕಟ ಮಾಡ್ತಾರಿ. ಆಲ್ಮೋಸ್ಟ್ ಎಲ್ಲ ಮಾರ್ಚ್ ಈ ಲಾಸ್ಟ್ ವೀಕ್ ದಾಗ ನಿಮ್ದು ರಿಸಲ್ಟ್ ಬರುವ ಸಾಧ್ಯತೆ ಐತ್ರಿ. ಇದು ಬಂದು ಫಿಸಿಕಲ್ ಗೆ ಸಂಬಂಧಿಸಿದಂತೆ ರಿಸಲ್ಟ್. ಯಾಕಂದ್ರೆ ಸಾಕಷ್ಟು ಎಕ್ಸಾಮ್ ಕೂಡ ಗ್ಯಾಪ್ ಇತ್ತು. ಸೊ ಅದಕ್ಕಾಗಿ ಅವರು ಆಲ್ರೆಡಿ ಸ್ವಲ್ಪ ಸಿದ್ಧತೆಗಳನ್ನ ಮಾಡ್ಕೊಂಡಾರೆ. ಈಗ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡು, ಯಾಕಂದ್ರೆ 32,000 ಹುದ್ದೆ ರೀ. 32 ಇಂಟು 3 ಅಂತ ಮಾಡಿದ್ರು ಕಡಿಮೆ ಅಂದ್ರೂ ಕೂಡ ನೀವು 95,000ಕ್ಕಿಂತ ಹೆಚ್ಚಿನ ಜನ ಫಿಸಿಕಲ್ ಗೆ ಹೊಕ್ಕಿರಿ. ಸೊ ಅದಕ್ಕಾಗಿ ಅವ್ರ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡು ಆಮೇಲೆ ರಿಸಲ್ಟ್ ಅನ್ನ ಬಿಡಬೇಕಾಗ್ತದ. ಸೊ ಅದಕ್ಕಾಗಿ ಅವ್ರು ಈಗ ಸದ್ಯಕ್ಕೆ ರಿಸಲ್ಟ್ ಅನ್ನ ಇನ್ನೇನು ಈ ತಿಂಗಳ ಎಂಡ್ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಕೂಡ ನಿಮ್ದ ರಿಸಲ್ಟ್ ಅನ್ನ ಬರಬಹುದ್ರಿ. ಹಾಗಿದ್ರೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ರೆ ನಾವು ರಿಸಲ್ಟ್ ಗೆ ಸಂಬಂಧಿಸಿದಂತೆ ನಾವು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಬಹುದು? ಸ್ನೇಹಿತರೆ, ನಾ ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ. ವಿಡಿಯೋ ನೋಡಿಲ್ಲಪ್ಪ ಅಂದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಐತಿ, ಹೋಗಿ ನೋಡ್ಕೋರಿ. ಇಲ್ಲ ಅಂದ್ರೆ ನಮ್ಮ ಗ್ರೂಪ್ ದಾಗ ಕೂಡ ವಿಡಿಯೋ ಲಿಂಕ್ ಹಾಕಿರ್ತೀವಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಐತ್ರಿ.
ಪ್ರತಿಯೊಂದು ವಿಡಿಯೋ ಕೂಡ ಅದರಲ್ಲಿ ಹಾಕ್ತಾ ಹೋಗ್ತೀವಿ. ನೀವು ಪ್ರಿಪರೇಷನ್ ಮಾಡ್ತಿದ್ರ ಆ ಗ್ರೂಪಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಒಂದು ಅಂದಾಜಿನ ಮೇಲೆ ಹೇಳ್ತೇನ್ರಿ, ಪ್ರತಿಯೊಂದು ಯಾವುದೇ ಒಂದು ಜೂನ್ಗೆ ಅರ್ಜಿ ಸಲ್ಲಿಸ್ರಿ. ನೀವು ಇಲ್ಲಿ ಬೆಂಗಳೂರು ಸಲ್ಲಿಸ್ರಿ, ಮುಂಬೈ, ಚೆನ್ನೈ, ಸಿಕಂದರಾಬಾದ್ ಯಾವುದೇ ಜೂನ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನಿಮ್ದಿದ್ದು ರಾ ಮಾರ್ಕ್ಸ್ ಅಷ್ಟೇ ರೀ. ರಾ ಮಾರ್ಕ್ಸ್ ಅಲ್ಲಿ ನಿಮ್ದು 50+ ಸ್ಕೋರ್ ಏನಾದ್ರು ಆಗಿತ್ತಪ್ಪ ಅಂದ್ರೆ ನೀವು OBC ಇರ್ಲಿ, SC/ST ಇರ್ಲಿ, EWS ಇರ್ಲಿ, UR ಇರ್ಲಿ, ನೀವು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೋರಿ. ಯಾಕಂದ್ರೆ ನಾರ್ಮಲೈಸೇಷನ್ ಮಾರ್ಕ್ಸ್ ಒಬ್ಬೊಬ್ಬರಿಗೆ ಜಾಸ್ತಿ ಬರ್ಬೋದು, ಒಬ್ಬೊಬ್ಬರಿಗೆ ಕಡಿಮೆ ಬರಬಹುದು. ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿಕೊಳ್ಳೋದ್ರಿಂದ ನೀವೇನು ಕಳೆದುಕೊಳ್ಳಲ್ಲ. ಹೆಲ್ದಿ ಅಂದ್ರ ಫಿಟ್ನೆಸ್ ಕೂಡ ಇರ್ತೀರಿ. ಸರಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡಿದ್ರಂದ್ರೆ ಯಾವುದೇ ಎಕ್ಸಾಮ್ಗೆ, ಯಾವುದೇ ಒಂದು ಫಿಸಿಕಲ್ಗೆ ಇದ್ರೂ ಕೂಡ ನೀವು ಪಾಸ್ ಹಾಕಿರಿ. ಪ್ರಾಕ್ಟೀಸ್ ಅಂತರೂ ಸ್ಟಾರ್ಟ್ ಮಾಡ್ಕೋರಿ. 50+ ಸ್ಕೋರ್ ಆಗಿದ್ರ ಆಲ್ರೆಡಿ ಬೇರೆ ಬೇರೆ ಜೂನ್ಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿನ್ರಿ, ಅದನ್ನ ನಮ್ಮ ಚಾನಲ್ ಅಲ್ಲಿ ವಿಡಿಯೋದಾಗ ಹೋಗಿ ನೋಡ್ಕೋರಿ. ಈಗ ಸದ್ಯಕ್ಕೆ 50+ ಅಥವಾ 55+ ಇದ್ರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೋರಿ. ಪ್ರಾಕ್ಟೀಸ್ ಮಾಡೋದಂತ ನೀವು ಕಳೆದುಕೊಳ್ಳೋದು ಏನಿಲ್ಲ, ಪಡೆದುಕೊಳ್ಳೋದು ಜಾಸ್ತಿ ಐತಿ. ನಿಮ್ದು ಇಂಪಾರ್ಟೆಂಟ್ ಆಗಿ ಹೆಲ್ದಿ ಆಗಿರ್ತೀರಿ, ಅದು ಬಹಳ ಇಂಪಾರ್ಟೆಂಟ್ ರೀ. ಓಕೆನಾ? 2026ರಲ್ಲಿ ನೇಮಕಾತಿ ಆಗಿದ್ದು 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಆಗತ್ತ ಅಂತ ಕೇಳಾಕತ್ತಿದ್ರಿ. ಸ್ನೇಹಿತರೆ, ನಿಮ್ದು ಎಕ್ಸಾಮ್ ನೋಡ್ರಿ 2026ರಲ್ಲಿ ಕರೆದಿದ್ದ ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲ ಜೂನ್ ಜುಲೈಯಲ್ಲಿ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಆಕಾವ್ರಿ. ಅದಕ್ಕಾಗಿ ಯಾರೆಲ್ಲ ಸ್ಟಡಿಯನ್ನ ಪ್ರಾರಂಭಿಸ್ಬೇಕಂತ ಅನ್ಕೊಂಡ್ರಿ ರೀ, ಮೊದಲ ಸ್ಟಾರ್ಟ್ ಮಾಡ್ಕೋರಿ. ಯಾಕಂದ್ರೆ ಟೈಮ್ 3 ತಿಂಗಳು ಮಾತ್ರ ಕೊಡ್ತಾರ್ರಿ. ಅದಕ್ಕಾಗಿ ಈಗ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿವರೆಗೂ ಕೂಡ ಹೋಗುತ್ತಾ. ಸೊ ಇವತ್ತಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ನಿಮ್ ಪ್ರಿಪರೇಷನ್ ಮಾಡಾಕ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದ್ರು ಬೇಕಾಯ್ತು, ನಾ ಆಲ್ರೆಡಿ ನೋಟ್ಸ್ ಬಗ್ಗೆ ಮಾಹಿತಿ ಕೊಟ್ಟಿನ. ಆ ನೋಟ್ಸ್ ತಗೊಂಡು ನೀವು ಸ್ಟಡಿಯನ್ನ ಮಾಡ್ಕೋಬಹುದ್ರಿ. ಇಲ್ಲ ಕೋಚಿಂಗ್ ಹೋಗಿನಂದ್ರ ಕೋಚಿಂಗ್ ಹೋಗ್ಬೋದ್ರಿ. ಇಲ್ಲ ಯಾವ್ದಾದ್ರು ಆನ್ಲೈನ್ ಕ್ಲಾಸ್ ಅನ್ನ ತಗೊಂಡ್ ಕೇಳ್ತಾರ ಕೇಳ್ರಿ. ಇಲ್ಲ ನಾವು ಇದಕ್ಕೆ ಡ್ಯೂಟಿಗೆ ಹೋಗ್ತೀವಿ, 8 ತಾಸು ಡ್ಯೂಟಿ ಇರತ್ತ, ನಾವು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತೀವಿ, ಕಂಪ್ನಿಯಾಗ ಕೆಲಸ ಮಾಡ್ತೀವಿ ಅನ್ನೋರು ನಮ್ PDF ನೋಟ್ಸ್ ಅನ್ನ ತೆಗೆದುಕೊಂಡು ಕೂಡ ಸ್ಟಡಿ ಮಾಡಬಹುದು. ಯಾಕಂದ್ರೆ ಇಲ್ಲಿ ಅವರಿಗೆ ಕ್ಲಾಸ್ ಕೇಳಕ್ ಟೈಮ್ ಇರಂಗಿಲ್ಲ, ಪ್ಲಸ್ ಅವ್ರಿಗೆ ಕೋಚಿಂಗ್ ಹೋಗೋ ಟೈಮ್ ಇರಲ್ಲ. ಆ PDF ನೋಟ್ಸ್ ಅನ್ನ ತೆಗೆದುಕೊಂಡು ಕೂಡ ಓದ್ಬೋದು. ಇಲ್ಲಪ್ಪ ನಾ ಸೆಲ್ಫ್ ಸ್ಟಡಿ ಮಾಡ್ತೀನಿ ಅನ್ನೋರು ಕೂಡ ನಮ್ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.